शेषाद्यवं सकलयशोधरिपूर्णचन्द्रं श्रीमन्नृसिंहगुरुवर्यपदाभ्यभङ्गं श्रीमन्ननन्तगुरुवर्यसुतं गुणाब्धिं सम्पत्कुमार गुरुवर्यमहं प्रपद्ये। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। गीता सुगीता कर्तव्या किमन्ये शास्त्रविस्तरैः या स्वयं पद्मनाभस्य ಮುಖಪದ್ಮಾತ್ ವಿನಿಸೃತ. ಭಗವಂತನಿಗೂ ಜಗತ್ತಿಗೂ ಇರುವ ಸಂಬಂಧವೇನು, ಅವನ ಉಪಾಸನೆಯನ್ನು ಯಾರು, ಏಕೆ ಮತ್ತು ಹೇಗೆ ಮಾಡಬೇಕು, ಇದು 7ನೇ ಅಧ್ಯಾಯದ ವಿಷಯ. 6 ಅಧ್ಯಾಯದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಿರತಕ್ಕಂಥ ಯೋಗಗಳನ್ನೆಲ್ಲ ತಿಳಿಸಿ, ಆತ್ಮ ಸಾಕ್ಷಾತ್ ಮಾಡಿಕೊಂಡವನಿಗೆ ಪರಮಾತ್ಮ ಸಾಕ್ಷಾತ್ಕಾರಕ್ಕೆ ಬುನಾದಿ, ಅಡಿಪ್ಪಡೈ, ಬೇಸಿಸ್, ಫೌಂಡೇಶನ್ ಮುಗಿದ ಮೇಲೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ರೆ ಭಗವತ್ ಸಾಕ್ಷಾತ್ಕಾರವೂ ಆಗುತ್ತೆ ಅಂತ ಮೇಲಧ್ಯಾಯದಲ್ಲಿ ತಿಳಿಸ್ತಾರೆ. ಈ 7ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಭಗವದ್ ವಿಷಯ. ಹೇಗೆ ಮೊದಲಾರ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಆತ್ಮ ವಿಷಯ ಬಂತು, ಜೀವಾತ್ಮ ವಿಷಯ ಬಂತು, ಪ್ರತ್ಯಗಾತ್ಮ ವಿಷಯ ಬಂತು, ಈ 6 ಅಧ್ಯಾಯದಲ್ಲಿ ಭಗವದ್ ವಿಷಯ. ಯಾರು ಭಗವಂತ ಅಂದರೆ ಭಗವಂತನಿಗೂ ಜಗತ್ತಿಗೂ ಇರತಕ್ಕಂತಹ ಸಂಬಂಧ. ಆದರೆ 2ನೇ ವಿಷಯ, ಈ ಲೋಕದಲ್ಲಿ ಬಹುಮಂದಿ ಭಗವಂತನನ್ನು ಪೂಜಿಸುವುದಿಲ್ಲ. ಅನೇಕರು 3ನೇ ವಿಷಯ, ಭಗವಂತನನ್ನು ಪೂಜಿಸದಿದ್ದರೂ ಅನ್ಯ ದೇವರುಗಳನ್ನು ಪೂಜಿಸುತ್ತಾರೆ. ಕೆಲವರು ಅರ್ಥಕಾಮಗಳನ್ನು ಪಡೆಯಲು ಅನ್ಯ ದೇವರುಗಳನ್ನು ಬಿಟ್ಟು ಭಗವಂತನನ್ನೇ ಪೂಜಿಸುತ್ತಾರೆ. ಜ್ಞಾನಿಯು ಯಾರು? ಅವನೇ ಭಗವದ್ ಭಕ್ತರೆಲ್ಲ ಶ್ರೇಷ್ಠನು. ಜ್ಞಾನಿಯು ಭಗವಂತನನ್ನು ಪೂಜಿಸುವ ರೀತಿ, ಭಗವದ್ಭಕ್ತನಾದ ಜ್ಞಾನಿಯು ಪಡೆಯುವ ಮಹಾಫಲ, ಇಷ್ಟು ವಿಷಯವನ್ನು 7ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಅಂದರೆ ಮೊದಲಾರ ಅಧ್ಯಾಯಗಳಲ್ಲಿ ಜೀವಾತ್ಮ ಸ್ವರೂಪವನ್ನು, ಪ್ರಕೃತಿ ಸಂಬಂಧಕ್ಕೆ ಕಾರಣವನ್ನು, ಕರ್ಮಯೋಗ ಜ್ಞಾನಯೋಗಗಳಿಗೆ ಅವನ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವ ರೀತಿಯನ್ನು ಉಪದೇಶ ಮಾಡಿದ ಕೃಷ್ಣ ಪರಮಾತ್ಮ. ಇನ್ನು ಮುಂದಿನ 6 ಅಧ್ಯಾಯಗಳಲ್ಲಿ ಭಕ್ತಿ ಯೋಗವನ್ನು ತಿಳಿಸುತ್ತಾನೆ. ಅವುಗಳಲ್ಲಿ 1ನೇ ಅಧ್ಯಾಯದ 7ನೇ ಅಧ್ಯಾಯದಲ್ಲಿ ಭಕ್ತಿ ಯೋಗವನ್ನು ಆಚರಿಸಲು ತಿಳಿಯಬೇಕಾದ ಭಗವಂತನ ಜ್ಞಾನ, ವಿಜ್ಞಾನ, ಸ್ವರೂಪವನ್ನು ಮತ್ತು ಭಕ್ತಿಯಿಂದ ಕೂಡಿದ ಉಪಾಸನೆಯಿಂದ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವ ರೀತಿಯನ್ನು ಅರ್ಜುನನಿಗೆ ಉಪದೇಶ ಮಾಡುತ್ತಾನೆ. ಆದ್ದರಿಂದ ಈ ಅಧ್ಯಾಯವನ್ನು ಜ್ಞಾನ ವಿಜ್ಞಾನ ಯೋಗ ಎಂದು ಕರೆದಿದೆ. ಈ ಅಧ್ಯಾಯದ ಶ್ಲೋಕಗಳ ವಿಷಯಗಳನ್ನು ವಿದ್ಯಾರ್ಥಿಗಳ ಸುಲಭವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 15 ಪ್ರಶ್ನೆ ಇದೆ ಇದರಲ್ಲಿ. ಯಾರದ್ದು? ಅರ್ಜುನನ ಪ್ರಶ್ನೆ. ಆ 15 ಪ್ರಶ್ನೆಗೂ ಉತ್ತರ ಕೊಟ್ಕೊಂಡು ಬರ್ತಾನೆ ಪರಮಾತ್ಮ. 1ನೇ ಪ್ರಶ್ನೆ, ಅರ್ಜುನ ಕೇಳ್ತಾನೆ, ನಿನ್ನನ್ನು ಭಜಿಸುವವನು ಎಲ್ಲಾ ಯೋಗಿಗಳಿಂತಲೂ ಶ್ರೇಷ್ಠೆಂದು ಹೇಳಿದೆಯಲ್ಲ, ನಿನ್ನನ್ನು ಭಜಿಸುವರೆಂತು? ಪರಮಾತ್ಮ ಯೋಗಿ ಜೀವಾತ್ಮಗಿಂತಲೂ, ಕರ್ಮಯೋಗಿಗಿಂತಲೂ, ಧ್ಯಾನಯೋಗಿಗಿಂತಲೂ, ಜ್ಞಾನಯೋಗಿಗಿಂತಲೂ ಶ್ರೇಷ್ಠ ಅಂತೆಲ್ಲ ಹೇಳಿದೆಯಲ್ಲಪ್ಪ, ಅದನ್ನು ಹೇಗೆ ನೀನು ಭಜನೆ ಮಾಡೋದು ಹೇಗೆ? ಅದನ್ನು ತಿಳಿಯುವವರೆಗೆ ಹೇಗೆ? ನಿನ್ನ ಸ್ವರೂಪ ಎಂಥದ್ದು? ನಿನ್ನ ತಿಳಿವು ಮಾಡಬೇಕಾದರೇನು? ಇವರೆಲ್ಲ ವಿಶದವಾಗಿ ತಿಳಿಸು. ಪ್ರಶ್ನೆಯಿಂದ ಶುರುವಾಗುತ್ತೆ. ಪರಮಾತ್ಮ ಏನು ಹೇಳ್ತಾನೆ? ಅಪ್ಪ ಅರ್ಜುನ, ನನ್ನಲ್ಲೇ ಗಾಢವಾಗಿ ನೆಟ್ಟ ಮನಸ್ಸುಳ್ಳವನು, ನನ್ನಲ್ಲಿ ನಿರ್ದಿಶಯವಾದ ಪ್ರೀತಿಯುಳ್ಳವನು, ನನ್ನ ಗುಣಗೇಷ್ಟ ಮೊದಲಾದಗಳನ್ನು ಅನುಸಂಧಾನ ಮಾಡದೆ ಕ್ಷಣ ಮಾತ್ರವೂ ಇರಲಾರವನು ಆಗಿ ನನ್ನೊಬ್ಬನನ್ನೇ ಆಶ್ರಯಿಸಿ ನನ್ನಲ್ಲಿ ಭಕ್ತಿ ಯೋಗವನ್ನು ಆರಂಭಿಸಲು ಸಾಧ್ಯವಾಗುವಂತೆ ಸರ್ವ ಪ್ರಕಾರಗಳಿಂದ ಕೂಡಿರುವ ನನ್ನನ್ನು ಸಂದೇಹಕ್ಕೆ
ಅವಕಾಶವಿಲ್ಲದಂತೆ ಯಾವ ಜ್ಞಾನದಿಂದ ತಿಳಿಯಬಹುದೋ ಅದನ್ನು ತಿಳಿಸುತ್ತೇನೆ, ಎಚ್ಚರಿಕೆಯಿಂದ ಕೇಳು. ಮೊದಲು ನಾನು ಯಾರು ಅಂತ ಹೇಳ್ತೀನಿ. ನನಗಿಂತ ಬೇರೆ ಯಾರ ಎಲ್ಲಾ ಚೇತನ ಪದಾರ್ಥಗಳಿಗಿಂತ ನಾನು ಹೇಗೆ ವಿಲಕ್ಷಣನಾಗಿ ಯಾವ ದೋಷಗಳ ಸೋಂಕು ಇಲ್ಲದೆ ಸಕಲ ಕಲ್ಯಾಣ ಗುಣಗಳಿಂದ ಕೂಡಿರುವೆನೋ, ಇಂಥ ವಿಜ್ಞಾನದೊಡನೆ ನನ್ನ ಸ್ವರೂಪ ಜ್ಞಾನವನ್ನು ನಿನಗೆ ಪೂರ್ಣವಾಗಿ ಹೇಳುತ್ತೇನೆ. ಭಗವಂತ ಸರ್ವ ಕಲ್ಯಾಣಗಳನ್ನು ಕೂಡಿರತಕ್ಕಂಥವನು. ಇದು ವಿಜ್ಞಾನ. ಸ್ವರೂಪ ಜ್ಞಾನವೇನು ಅದನ್ನು ಹೇಳ್ತೇನೆ ಕೇಳು. ಹೆಚ್ಚೇನು, ಯಾವುದನ್ನು ತಿಳಿದ ಮೇಲೆ ತಿಳಿಯಬೇಕಾದ ಮತ್ತಾವುದೂ ಇರುವುದಿಲ್ಲವೋ ಅದನ್ನು ಹೇಳುತ್ತೇನೆ. ಈ ಜ್ಞಾನವನ್ನು ಪಡೆಯುವುದು ಬಹಳ ಕಷ್ಟ. ಶಾಸ್ತ್ರಾಧಿಕಾರವಿರುವ ಮನುಷ್ಯರಲ್ಲಿ ಸಾವಿರಕ್ಕೊಬ್ಬ ಜ್ಞಾನದ ಸಿದ್ಧಿಯನ್ನು ಪಡೆಯುವವರೆಗೆ ಯತ್ನ ಮಾಡುತ್ತಾನು. ಹಾಗೆ ಪ್ರಯತ್ನ ಮಾಡಿದವರಲ್ಲಿ ಯಾವನೋ ಒಬ್ಬ ನನ್ನಿಂದ ಸಿದ್ಧಿಯನ್ನು ಪಡೆಯಲು ಯತ್ನಿಸಿಯಾನು. ಹಾಗೆ ನನಗೆ ತಿಳಿದವರಲ್ಲಿ ಸಾವಿರಕ್ಕೊಬ್ಬ ಇದ್ದಂತೆ ನನ್ನ ತಿಳಿದಾನು. ಹಾಗಂದ್ರೆ ಏನು? ಪರಮಾತ್ಮರಿಯು ಬಹಳ ಕಷ್ಟ. ಎಲ್ಲೋ ಸಾವಿರಕ್ಕೊಬ್ಬ ಪ್ರಯತ್ನ ಪಡೆದಾರೆ. ಪ್ರಯತ್ನ ಪಡುವವರಲ್ಲಿ ಸಾವಿರಕ್ಕೊಬ್ಬರು ಮುಂದುವರಿತಾರೆ. ಅದರಲ್ಲಿ ಸಾವಿರಕ್ಕೊಬ್ಬರು ನನ್ನನ್ನು ಕಾಣ್ತಾರೆ ನನ್ನ ಕೃಪೆಯಿಂದ. ಅರ್ಜುನ, ನನ್ನನ್ನು ಯಾರು ಯಥಾವಸ್ಥಿತವಾಗಿ ತಿಳಿದಿಲ್ಲವೆಂದು ತಿಳಿ. ಸರಿ, ಯಾರು ನಾನು? ಭೂಮಿ, ಜಲ, ಬೆಂಕಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂಬುದಾಗಿ 8 ಪ್ರಕೃತಿ ವಿಧವಾಗಿದೆ. ಪ್ರಕೃತಿ 8 ವಿಧವಾಗಿದೆ. ಇದೇ ಈ ಜಗತ್ತಿನಲ್ಲಿ ಬಗೆಬಗೆಯಾದ ಭೋಗ್ಯ ವಸ್ತುವಾಗಿ, ಭೋಗೋಪಕರಣವಾಗಿ, ಭೋಗಸ್ಥಾನವಾಗಿ ಇದೆ. ಇದು ನನ್ನ ಅಪರ ಪ್ರಕೃತಿ, ಅಚೇತನವಾರದು. ಇದಕ್ಕಿಂತ ಬೇರೆ ಯಾರ ನನ್ನ ಒಂದು ಪರಾಪ್ರಕೃತಿಯನ್ನು ಹೇಳುತ್ತೇನೆ ಕೇಳು. ಅಚೇತನವಾದ ಈ ಪ್ರಕೃತಿಯನ್ನು ಅನುಭವಿಸುವುದನು ಚೇತನನು ಆದ ಜೀವಾತ್ಮನನ್ನು ನನ್ನ ಪರಾಪ್ರಕೃತಿ ಎಂದು ತಿಳಿ. ಎಲ್ಲಾ ಜೀವಾತ್ಮರು ಸೇರಿ ಪರಾಪ್ರಕೃತಿಗಳು. ಅಪ್ಪ ಮಹಾಬಾಹು, ನನ್ನ ಪರಾಪ್ರಕೃತಿಯಾದ ಜೀವನು ಸಮಸ್ತವಾದ ಅಚೇತನ ಪ್ರಕೃತಿಯನ್ನು ತನ್ನ ಸ್ವರೂಪದಿಂದಲೂ ಸಂಕಲ್ಪದಿಂದಲೂ ಧರಿಸಿದ್ದಾನೆ. ಈ ಲೋಕದಲ್ಲಿ ಬ್ರಹ್ಮದೇವರಿಂದ ಹಿಡಿದು ಒಂದು ಹುಲ್ಲಿನ ಎಸಳಿನವರೆಗೆ ಇರುವ ಸಮಸ್ತ ಪದಾರ್ಥಗಳಿಗೂ ನನ್ನ 2 ಪ್ರಕೃತಿಗಳಾದ ಈ ಚೇತನಗಳು ಕಾರಣಗಳೆಂದು ತಿಳಿ. ಈ 2 ಪ್ರಕೃತಿಗಳಿಗೂ ಕಾರಣನಾದ ನಾನು ಈ ಲೋಕದಲ್ಲಿರುವ ಸಮಸ್ತ ಪದಾರ್ಥಗಳಿಗೂ ಉತ್ಪತ್ತಿ ಸ್ಥಾನನಾಗಿದ್ದೇನೆ, ಲಯಸ್ಥಾನನಾಗಿದ್ದೇನೆ. ಲೋಕದಲ್ಲಿ ವಿಧ ವಿಧವಾಗಿರುವ ಎಲ್ಲಾ ಪದಾರ್ಥಗಳು ಹೀಗೆ ಚಿತ್ ಅಚಿತ್ ಮಿಶ್ರವಾಗಿವೆ. ಆ ಚೇತನಗಳಲ್ಲಿ 2 ನನ್ನವೇ ಆದ ಕಾರಣ ಎಲ್ಲಾ ಭೂತಗಳು ನನ್ನವೇ ಆಗಿದೆ. ನಾನು ಅವುಗಳೆಲ್ಲಕ್ಕೂ ಕಾರಣನಾಗಿ, ಆಧಾರನಾಗಿ, ನಿಯಾಮಕನಾಗಿ, ಶೇಷಿಯಾಗಿದ್ದೇನೆ. ಭಗವಂತನ ಸ್ವರೂಪ ಆಧಾರ, ನಿಯಾಮಕ, ಶೇಷಿ, ಕಾರಣಭೂತ. ಇನ್ನು ಆಳ್ವಾರುಗಳೆಲ್ಲ ಸೇರಿಸಿ ಹೇಳ್ತಾರೆ, ಒಂದೊಂದು ದಶಕದಲ್ಲೂ ಒಂದೊಂದು ಶತಕದಲ್ಲೂ ಅವನ ಪರಾತ್ತರ ಗುಣವನ್ನು ಹೇಳಿ ಭಗವಂತನ ಪರಿಚಯ ಮಾಡಿಸ್ತಾರೆ. ಇದು ಮೊದಲನೇ ಪ್ರಶ್ನೆ ಉತ್ತರ. ಎರಡನೇ ಪ್ರಶ್ನೆ ಕೇಳ್ತಾನಂತ, ಸ್ವಾಮಿನ್, ಅಚೇತ ತತ್ವ ನಿನ್ನ ಅಪರಾ ಪ್ರಕೃತಿ ಎಂದು, ಚೇತನ ತತ್ವ ನಿನ್ನ ಪರಾಪ್ರಕೃತಿ ಎಂದು ಹೇಳಿದೆ. ಆ 2 ತತ್ವಗಳಿಗೂ ನೀನು ಪರತೆರದೆಂದು ತಿಳಿದೆನು. ಪ್ರಭೋ, ನಿನಗಿಂತ ಪರತರವಾದ ತತ್ವ ಇದೆಯೇ? ಇದೆ, ಅದು ಯಾವುದು? ನಿನಗಿಂತ ಬೇರೆ ಇದ್ದೇನೆಯಾ ಹಾಗೇನು ಪ್ರಶ್ನೆ ಮಾಡ್ತಾನೆ. ಉತ್ತರ, ಅರ್ಜುನ, ಅಪರಾಪ್ರಕೃತಿ ಎಂಬುವ ಅಚೇತನ ಮತ್ತು ಪರಾಪ್ರಕೃತಿ ಎಂಬ ಆತ್ಮತತ್ವ ಇವೆರಡಿಗೂ ಲೋಕದ ಸಮಸ್ತ ವಸ್ತುಗಳಿಗೂ ಕಾರಣಗಳು. ಕಾರಣ ಅಂದ್ರೆ ಎಲ್ಲ ಅವನಿಂದ ಉದ್ಧಾರವಾಯಿತು, ಉದ್ಭವವಾಯಿತು. ಅಚೇತನ ವಸ್ತುವಿಗೆ ಚೇತನ ಶೇಷಿಯಾಗಿದ್ದಾನೆ. ಆ ಚೇತನದಿಗೂ ನಾನು ಶೇಷಿ, ಕಾರಣ. ಆದ್ದರಿಂದ ಜ್ಞಾನಶಕ್ತಿಯ ಗುಣಯೋಗದಿಂದಲೂ ನಾನೇ ಅವೆಲ್ಲದಕ್ಕಿಂತ ಪರತರನಾಗಿದ್ದೇನೆ. ನನಗಿಂತ ವ್ಯಕ್ತಿರಿಕ್ತವಾದದು, ನನಗಿಂತ ಅತಿಶಯವಾದ ಗುಣಾನುಗಳನ್ನುಳ್ಳದ್ದು,
ನನಗಿಂತ ಉತ್ಕೃಷ್ಟವಾರದು ಆರ ಮತ್ತೊಂದು ವಸ್ತುವಿಲ್ಲ. ಕಿಂಚಿದಸ್ತು ಧನಂಜಯ. ಇನ್ನು ಬಿಟ್ಟು ಅಧಿಕವಾದದ್ದು ಬೇರೆ ಯಾವುದೂ ಇಲ್ಲ. ನನಗೆ ಸಮಾನವಾದದಾಗಲಿ ನನಗಿಂತ ಅಧಿಕವಾದದಾಗಲಿ ಯಾವುದೂ ಇಲ್ಲ ಎಂದು ತಿಳಿ. ನಿಸ್ಸಮಾಭ್ಯಧಿಕಮಭ್ಯದತ್ತಯಂ ದೇವಮೌಪನಿಷದಿ ಸರಸ್ವತಿ. ವರದರಾಜಸ್ತವದಲ್ಲಿ ನನಗಿಂತ ಮೇಂಬಟ್ಟವಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಸರಿ, ಮೂರನೇ ಪ್ರಶ್ನೆ. ಕೃಷ್ಣ, ಚೇತನ ಪದಾರ್ಥಗಳಿಗೆಲ್ಲ ನೀನು ಕಾರಣವೆಂದರೆ ನೀನೇ ಆಯಾ ರೂಪದಲ್ಲಿ ಪರಿಣಾಮ ಹೊಂದಿದೆಯಾ? ಉತ್ತರ: ನಾನೇ ಎಲ್ಲಕ್ಕೂ ಕಾರಣ ನಿಜ. ಚೇತನಗಳ ಸಂಪರ್ಕ ನನ್ನಿಂದಲೇ ಆಗುವುದು. ನಾನೆಲ್ಲಕ್ಕೂ ಕಾರಣವಾದರೂ ನನ್ನ ಸ್ವರೂಪದಲ್ಲಿ ಯಾವ ವಿಕಾರವೂ ಆಗುವುದಿಲ್ಲ. ಭಗವತ್ ಸ್ವರೂಪದಲ್ಲಿ ವಿಕಾರವಿಲ್ಲ. ನಾನು ಎಲ್ಲ ವಸ್ತುಗಳಿಗೂ ಆಧಾರವಾಗಿದ್ದೇನೆ. ಸರ್ವೈಕರೂಪರೂಪಾಯ ವಿಷ್ಣುವೇ ಸರ್ವವಿಷ್ಣುವೇ ಅಂತ ಪರಮಾತ್ಮ. ಆ ವಸ್ತುಗಳು ನನ್ನನ್ನು ಬಿಟ್ಟು ಸ್ವತಂತ್ರವಾಗಿ ಇರಲಾರದು. ಅವೆಲ್ಲದರಿಂದ ಪ್ರಯೋಜನವನ್ನು ಪಡೆಯುವನು ನಾನೇ. ಸರ್ವ ಅವಸ್ಥೆಗಳಲ್ಲಿರುವ ಚೇತನ ಪದಾರ್ಥಗಳೆಲ್ಲವೂ ಸಹ ಅವು ಕಾರ್ಯಾವಸ್ಥೆಯಲ್ಲಿರಲಿ ಅಥವಾ ಕಾರಣಾವಸ್ಥೆಯಲ್ಲಿರಲಿ ನನಗೆ ಶರೀರವಾಗಿವೆ. ಕಣ್ಣಕ್ಕೆ ಕಂಡ್ರೆ ಕಾರ್ಯಾವಸ್ಥೆ, ಕಾಣಿಸ್ತಾ ಇದ್ರೆ ಕಾರಣಾವಸ್ಥೆ. ಕೆಲ ಪದಾರ್ಥಗಳು, ಮಣಿಗಳ ಸಮೂಹವು ಸೂತ್ರವನ್ನು ಹೇಗೆ ಆಶ್ರಯಿಸಿರುವೋ, ಸೂತ್ರವು ಹೇಗೆ ಮಣಿಗಳ ಸಮೂಹಕ್ಕೆ ಆಧಾರವಾಗಿದೆಯೋ, ಹಾಗೆಯೇ ಚೇತನಗಳೊಳಗೆ ಗೂಢವಾಗಿ ಆಧಾರವಾಗಿ ನಾನಿರುತ್ತೇನೆ. ಮಣಿಗಳ ಸ್ಥಿತಿಗೆ ಸೂತ್ರ ಹೇಗೆ ಕಾರಣವೋ ಹಾಗೆ ಪ್ರಕೃತಿ ಬದಲಾವಣೆಗಳ ಸ್ಥಿತಿಗೆ ನನಗೆ ಅಧೀನವಾಗಿದೆ. ಆಯಾ ಅವಸ್ಥೆಗಳಲ್ಲಿ ಅವುಗಳಿಗೆ ಬದಲಾವಣೆಗಳಾದರೂ ಅವುಗಳಿಗೆ ಆಧಾರವಾಗಿ ಏಕರೂಪನಾಗಿರುವ ನನ್ನ ಸ್ವರೂಪದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಯಾವ ಬದಲಾವಣೆ ಆದರೂ ಆ ಚೇತನಗಳಲ್ಲಿಯೇ, ನನ್ನಲ್ಲಲ್ಲ. ಸರಿ, ನಾಲ್ಕನೇ ಪ್ರಶ್ನೆ. ಪ್ರಭು, ನೀನು ಎಲ್ಲಾ ಪದಾರ್ಥಗಳಿಗೂ ಆತ್ಮನಾಗಿರುವಿ, ಆದರೆ ಸರ್ವಶರೀರಿಯಾದ ನಿನ್ನನ್ನೇ ಎಲ್ಲಾ ಶಬ್ದಗಳು ಬೋಧಿಸಬೇಕಲ್ಲವೇ? ಯಾವ್ದು ಹೇಳಿದ್ರು ನೀನೇನು ಹೇಳಬಹುದಲ್ವೇ ಅಂತಾರೆ. ಅರ್ಜುನ, ನೀವು ಸರಿಯಾಗಿ ಹೇಳಿದೆ. ಸರ್ವ ಪ್ರಕಾರಗಳಿಂದ ಕೂಡಿದ ನನ್ನಲ್ಲೇ ಎಲ್ಲಾ ಶಬ್ದಗಳು ಮುಖ್ಯವಿತ್ತೆಯಿಂದ ಬೋಧಿಸುತ್ತವೆ. ಆದರೆ ಈ ರಹಸ್ಯವನ್ನೆರೆದವರು ಅರಿಯದವರು ಶಬ್ದಗಳು ಬೇರೆ ಬೇರೆ ಪದಾರ್ಥಗಳನ್ನು ಹೇಳದಂತೆ ತಿಳಿಯುತ್ತಾರೆ ಅಷ್ಟೇ. ಲೋಕದಲ್ಲಿರುವ ಪ್ರತಿಯೊಂದು ಪದಾರ್ಥದ ಭಾವವು ನನ್ನಿಂದಲೇ ಉಂಟಾದುದು, ನನಗೆ ಶೇಷಭೂತವಾದುದು, ನನ್ನ ಶರೀರವಾಗಿ ನನ್ನಲ್ಲಿಯೇ ಇರುವುದು. ಆದ್ದರಿಂದ ಆಯಾ ಪ್ರಕಾರದಲ್ಲಿ ನಾನೇ ಇದ್ದೇನೆಂದು ತಿಳಿ. ಅಪ್ಪ ಕೌಂತೆಯ, ನೀರಿನಲ್ಲಿರುವ ರಸವು ನಾನೇ, ಚಂದ್ರ ಸೂರ್ಯರ ತೇಜಸ್ಸು ನಾನೇ, ಸರ್ವ ವೇದಗಳಲ್ಲಿ ಪ್ರಧಾನವಾದ ಓಂಕಾರ ನಾನೇ, ಆಕಾಶದಲ್ಲಿರುವ ಶಬ್ದವು, ಪುರುಷದಲ್ಲಿರುವ ಕರ್ತೃತ್ವ ಶಕ್ತಿಯು ನಾನೇ, ಪೃಥ್ವಿಯ ಸುಗಂಧವು ನಾನೇ, ಅಗ್ನಿಯ ದಾಹಕ ಶಕ್ತಿಯು ನಾನೇ, ಸರ್ವ ಪ್ರಾಣಿಗಳು ಬದುಕುವುದಕ್ಕೆ ಕಾರಣವಾದ ಪ್ರಾಣಸ್ಥಿತಿ ಹೇತು ನಾನೇ, ತಪಸ್ವಿಗಳ ತಪಸ್ಸು ನಾನೇ. ಅಪ್ಪ ಪಾರ್ಥ, ಸಮಸ್ತವಾದ ಸ್ಥಾವರ ಜಂಗಮ ಊರುಗಳಿಗೆಲ್ಲ ಸನಾತನವಾದ ಮೂಲ ಕಾರಣನೂ ನಾನೇ, ಬುದ್ಧಿವಂತರ ಜ್ಞಾನವೂ ನಾನೇ, ಪ್ರತಾಪಶಾಲಿಗಳ ತೇಜಸ್ಸು ನಾನೇ, ಬಲಯುತರಲ್ಲಿ ಕಾಮರಾಗಗಳಿಂದ ಬಿಡಲ್ಪಟ್ಟ ಧಾರಣಾ ಶಕ್ತಿಯೂ ನಾನೇ. ಅಪ್ಪ ಭರತಗಳು ಶ್ರೇಷ್ಠ ದೇವ ಮನುಷ್ಯಾದಿ ರೂಪದಲ್ಲಿರುವ ಜಂತುಗಳಲ್ಲಿ ಧರ್ಮಕ್ಕೆ ವಿರುದ್ಧ ಕಾಮವೂ ನಾನೇ. ಅರ್ಜುನ, ಹೆಚ್ಚು ಹೇಳುವರೇಕೆ? ಈ ಲೋಕದಲ್ಲಿ ಯಾವ ಯಾವ ಪದಾರ್ಥಗಳಿವೆಯೋ ಅವು ಸಾತ್ವಿಕವಾಗಲಿ ರಾಜಸವಾಗಲಿ ತಾಮಸವಾಗಲಿ, ದೇಹವೋ ಇಂದ್ರಿಯವೋ ಭೋಗ್ಯ ವಸ್ತುವೋ ಅವುಗಳಿಗೆ ಕಾರಣವಾದವು, ಅವುಗಳೆಲ್ಲ ನನ್ನಿಂದಲೇ ಉತ್ಪನ್ನವಾದವು ಎಂದು ತಿಳಿ. ಅವುಗಳೆಲ್ಲ ನನ್ನ ಶರೀರಗಳಾಗಿ ನನಗೆ ಅಧೀನವಾಗಿವೆ. ಆದರೆ ಅವುಗಳಿಗೆ ಎಂದೂ ನನ್ನ ಸ್ಥಿತಿ ಅಧೀನವಲ್ಲ. ಬೇರೆ ಶರೀರಗಳಾದರೂ ಆತ್ಮಕ್ಕೆ ಅಧೀನವಾಗಿದ್ದರೂ ಆತ್ಮನ ಸ್ಥಿತಿಗೆ ಆಯಾ ಶರೀರಗಳು ಉಪಕಾರಕವಾಗಿವೆ. ಆದರೆ ನನ್ನ ವಿಷಯದಲ್ಲಿ ಈ ನನ್ನ ಶರೀರಗಳಿಂದ
ನನಗೆ ಅಂಥ ಯಾವ ಉಪಕಾರವೂ ಇಲ್ಲ. ಇವುಗಳನ್ನೆಲ್ಲ ಸೃಷ್ಟಿಸುವುದಕ್ಕೆ ನನ್ನ ಲೀಲೆಯೇ ಕಾರಣ, ಲೀಲೆಯೇ ನನಗೆ ಪ್ರಯೋಜನ ಎಂದು ಲೋಕವಿತ್ತು ಕ್ರೀಡಾ ಕೈವಲ್ಯಂ ಅಂತ ಒಂದು ಸೂತ್ರ. ಭಗವಂತನ ಆಟಕ್ಕೋಸ್ಕರವಾಗಿ ಜಗತ್ ಸೃಷ್ಟಿ ಅಂತ ತಿಳಿಸುತ್ತೆ. ಸರಿ, ಡೌಟ್ ಬಂದ್ಬಿಡುದು ಅರ್ಜುನನಿಗೆ. 5ನೇ ಪ್ರಶ್ನೆ ಕೇಳ್ತಾನೆ, ದೇವ ನಿನ್ನ ಮೇಲೆ ಎಷ್ಟು ಅಪಾರವಾರದು, ಇಂಥ ನಿನ್ನ ಯಾಥಾರ್ಥವು ನಮಗೆಲ್ಲ ಹೇಗೆ ತಿಳಿಯುವುದಿಲ್ಲ? ಅದು ಸರಿ ಸ್ವಾಮಿ, ನಮಗೆ ಗೊತ್ತಾಗೋದಿಲ್ಲ, ನೀವು ಹೇಳಿದ ಮೇಲೆ ಸ್ವಲ್ಪ ಯೋಚನೆ ಮಾಡಿದ್ರೆ ಆಗತ್ತಲ್ಲ ಅಂದರೆ, ಅಪ್ಪ ಅರ್ಜುನ, ಸತ್ವ, ರಜಸ್ಸು, ತಮಸ್ಸು ಎಂಬ ಈ ತ್ರಿಗುಣಗಳು ಪರಸ್ಪರ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಕೂಡಿಕೊಂಡೇ ಇರುತ್ತವೆ. ಮಿಕ್ಸ್ಚರು. ಅವರವರ ಕರ್ಮಕ್ಕನುಸಾರವಾಗಿ ಇವು ಚೇತನರಿಗೆ ದೇಹವಾಗಿ, ಇಂದ್ರಿಯಗಳಾಗಿ ಪರಿಣಮಿಸುತ್ತವೆ. ಇವು ದುಃಖ ಮಿಶ್ರವಾದವು, ಕ್ಷುದ್ರವೂ ಆದವು. ಇವುಗಳ ಕಾರಣ ಈ ಜಗತ್ತೆಲ್ಲ ಮೋಹಕ್ಕೊಳಗಾಗಿದೆ. ಹೀಗೆ ಮೋಹಕ್ಕೊಳಗಾದ ಕಾರಣ ಈ ಜಗತ್ತು ಈ ಗುಣಮೇಗಳಾದ ಭಾವನೆಗಳಿಂದ ಉತ್ಕೃಷ್ಟವನಾದ ಹಾಗೂ ಸದಾ ಏಕರೂಪಿಯಾಗಿರುವ ನನ್ನನ್ನು ತಿಳಿಯುವುದಿಲ್ಲ. ಯೋಗಮಾಯ ಸಮಾವೃತ ಅಂತಾನೆ. ಎಲ್ಲ ಮಾಯೆಯಿಂದ ಮುಚ್ಚಿಕೊಂಡ್ಬಿಟ್ಟಿದ್ದೇನೆ ಕಣಯ್ಯ, ಅದನ್ನ ನಿನಗೇನು ತಿಳಿಯೋದಿಲ್ಲ ಅಂತ ನನ್ನ ಪ್ರಮಾಣ. ಸರಿ, ಕ್ವಶನ್. ದೇವ ಅನವಧಿಕಾತಿಶಯವಾದ ಆನಂದ ಸ್ವರೂಪನೂ ನಿತ್ಯನೂ ಸರ್ವೋತ್ಕೃಷ್ಟನೂ ಆದ ನೀನಿರುವಾಗ ಅತ್ಯಂತ ನಿಹೀನವೂ ಗುಣಮಯವೂ ಅಸ್ಥಿರವೂ ಆದ ಪದಾರ್ಥಗಳಲ್ಲಿ ಲೋಕದವರಿಗೆ ಏಕೆ ಭೋಗ್ಯ ಬುದ್ಧಿ ಉಂಟಾಗುತ್ತದೆ? ಇದರ ವಿಷಯಗಳಲ್ಲಿ ನಮಗೆ ಯಾಕೆ ಆಸೆ ಉಂಟಾಗುತ್ತೆ, ವೈರಾಗ್ಯ ಉಂಟಾಗೋದಿಲ್ಲ ಅಂತ ಕೇಳ್ತಾನೆ. ಅರ್ಜುನ, ಇದಕ್ಕೆ ಕಾರಣ ದಾಟಲು ಅಸಾಧ್ಯವಾದ ನನ್ನ ಈ ಮಾಯೆಯೇ. ಮಮ ಮಾಯ ದುರತ್ಯಯ. ಸತ್ವರಸ್ತಮಯವಾರದು ಈ ಮಾಯೆ. ಕ್ರೀಡಾತ್ಮಕ್ತನಾದ ನನ್ನಿಂದಲೇ ನಿರ್ಮಿಸಲ್ಪಟ್ಟುದು ಇದು. ಆದುದರಿಂದಲೇ ದುರತಿಕ್ರಮವಾದುದು, ಇದನ್ನು ಅತಿಕ್ರಮಿಸಲಾಗುವುದಿಲ್ಲ. ಇದು ಸುಳ್ಳಾರದಲ್ಲ, ಪಾರಮಾರ್ಥಿಕವಾದುದು. ಇದು ನನ್ನ ಸ್ವರೂಪವನ್ನು ಮರೆಸುತ್ತದೆ, ತನ್ನಲ್ಲಿಯೇ ಭೋಗ್ಯ ಬುದ್ಧಿ ಉಂಟು ಮಾಡುತ್ತದೆ, ವಿಪರೀತ ಜ್ಞಾನವನ್ನುಂಟು ಮಾಡುತ್ತದೆ. ಈ ಮಾಯೆಯಿಂದ ಮೋಹಕ್ಕೊಳಗಾದ ಕಾರಣ ಜಗತ್ತು ನನ್ನನ್ನು ತಿಳಿಯಲಾರದು. ಮಾಯೆಯಿಂದ ಅಜ್ಞಾನ ಬಂತು, ಪರಮಾತ್ಮ ಜ್ಞಾನವನ್ನು ನೇರವಾಗಿ ನೋಡದು. ಸರಿ, ಕ್ವಶನ್. ಹಾಗಾದರೆ ಈ ಮಾಯೆಯನ್ನು ದಾಟುವುದು ಹೇಗೆ? ನಿನ್ನನ್ನು ಕಾಣುವುದಕ್ಕೆ ಹೇಗೆ? ಈ ಮಾಯೆಯನ್ನು ಕಳೆದುಕೊಂಡು ನನ್ನನ್ನು ಕಾಣುವುದಕ್ಕಾಗುವುದೋ ಇಲ್ಲವೋ? ಇಲ್ಲವೇ ಇಲ್ಲವೋ? ಅದು ಹೇಳಿ ಸ್ವಾಮಿ, ಈ ಮಾಯೆಯನ್ನು ದಾಟುವ ಬಗೆ ಹೇಗೆ ಅಂತ ಕೇಳ್ತಾನೆ. ಅಪ್ಪ ಅರ್ಜುನ, ಈ ಮಾಯೆಯನ್ನು ದಾಟುವುದಕ್ಕೆ ಒಂದು ಉಪಾಯವಿದೆ. ಯಾವುದು ಎಂಬುದೆಯಾ? ಕೇಳು, ಹೇಳುತ್ತೇನೆ. ಸತ್ಯ ಸಂಕಲ್ಪನು, ಪರಮಕಾರಕನು, ಸರ್ವಲೋಕ ಶರಣ್ಯವಾದ ನನ್ನನ್ನೇ ಯಾರು ಮನವಹೋಗುತ್ತಾರೋ, ಯಾರು ನನ್ನಲ್ಲಿ ಇದನ್ನು ದಾಟಲು ಶರಣಾಗಿ ಮಾಡುತ್ತಾರೆಯೋ ಅವರಿದನ್ನು ದಾಟುತ್ತಾರೆ. ಮಾಯೆಯಿಂದ ಬಡಲ್ಪಟ್ಟವರಾಗಿ ಅವರು ನನ್ನನ್ನೇ ಉಪಾಸನೆ ಮಾಡುತ್ತಾರೆ. ಸರಿ, ಪ್ರಶ್ನೆ. ಸ್ವಾಮಿನ್ನೇ, ನಿನ್ನಲ್ಲಿ ಪ್ರವೃತ್ತಿ ಮಾಡಿ ಈ ನಿನ್ನ ಮಾಯೆಯನ್ನು ಕಳೆದುಕೊಳ್ಳುವುದು ಸಾಧ್ಯವಾದಲ್ಲಿ ಏಕೆ ಎಲ್ಲರೂ ನಿನ್ನಲ್ಲಿ ಪ್ರವೃತ್ತಿ ಮಾಡುವುದಿಲ್ಲ? ಯಾಕೆಲ್ಲರೂ ಪ್ರವೃತ್ತಿ ಮಾಡೋಲ್ಲ? ಮಾಯೆ ಹೋಗಲಿಕ್ಕೆ ಅಂದರೆ ಕಾರಣವಿದೆ. ಉತ್ತರ, ಇದಕ್ಕೆ ಕಾರಣವಿದೆ. ಅರ್ಜುನ, ನನ್ನಲ್ಲಿ ಪ್ರವೃತ್ತಿ ಮಾಡದೆ ಇರುವುದಕ್ಕೆ ಅವರವರ ಪಾಪ ಕರ್ಮ ಕಾರಣ. ಇಂಥ ದುಷ್ಕೃತಗಳು 4 ಬಗೆ. ಅವರು ಯಾರೆಂದರೆ ಮೂಢರು, ನರಾಧಮರು, ಮಾಯೆಯಿಂದ ಅಪಹೃತ ಜ್ಞಾನವುಳ್ಳವರು ಮತ್ತು ಆಸುರ ಭಾವ ಹೊಂದಿದವರು. ನರಾಧಮ ಅಂತ 4 ಜನ. ಯಾರ್ಯಾರು? ಅಜ್ಞಾನಿ, ಮೂಢ, ನರಾಧಮ, ಮಾಯೆಯಿಂದ ಅಪಹೃತ ಜ್ಞಾನವುಳ್ಳವನು ಮತ್ತು ಆಸುರ ಭಾವವನ್ನು ಹೊಂದಿರೋದು. ಅಸುರತನ್ಮೈ ಅಂದರೇನು? ರಾಕ್ಷಸಂತೆ ಬಿಹೇವ್ ಮಾಡತಕ್ಕಂಥವನು. ಸರಿ, ಇವರೊಬ್ಬೊಬ್ಬ ಪ್ರಶ್ನೆ, ಇವರೊಬ್ಬೊಬ್ಬರಿಗೂ ಇರುವ ವ್ಯತ್ಯಾಸವೇನು? ಕ್ವಶನ್. ಮೂಢರೆಂದರೆ ವಿಪರೀತ ಜ್ಞಾನವುಳ್ಳವರು. ಭಗವಂತನಿಗೆ ಶೇಷವಾಗಿರುವ ಈ ಭೋಗ್ಯಧಾರಗಳೆಲ್ಲ ತಮಗೆ ಶೇಷಭೂತವೆಂದು ತಿಳಿಯುತ್ತಾರೆ. ಎಲ್ಲ ನಂದೇ ಹಾಗೆ ತಿಳ್ಕೊಳ್ಳುತ್ತಾರೆ. ನನ್ನ ಸ್ವರೂಪವನ್ನು
ಸಾಮಾನ್ಯವಾಗಿ ತಿಳಿದುಕೊಂಡಿದ್ದರೂ ನನ್ನಲ್ಲಿ ಉತ್ಸುಕತೆಯನ್ನು ಇಲ್ಲದವರು ನರಾಧಮರು. ಭಗವಂತನಲ್ಲಿ ಉತ್ಸುಕತೆ ಇರದೇ ಇರುವವರಿಗೆ ನರಾಧಮರು ಅಂತಾರೆ. ಸರ್ವಲೋಕ ಪ್ರಸಿದ್ಧವಾದ ಈರ್ಘಾದ ಪರಮಾರ್ಥಗಳಿಂದ ನನ್ನ ಸ್ವರೂಪವನ್ನು, ನನ್ನ ಐಶ್ವರ್ಯವನ್ನು ಕುರಿತು ಜ್ಞಾನವನ್ನು ಹೊಂದಿಯೂ ಕೂಟಯುಕ್ತಿಗಳಿಂದ ಅದನ್ನು ಕಳೆದು ಹಾಕುವರು. ಮಾಯೆಯಿಂದ ಅಪಹರಿಸಲ್ಪಟ್ಟ ಜ್ಞಾನವುಳ್ಳವರು. ಇದಕ್ಕೂ ಹೆಚ್ಚಿನ ಪಾಪಗಳುಂಟು. ಅವರು ಆಸುರ ಭಾವವನ್ನು ಆಶ್ರಯಿಸಿದವರು. ನನ್ನನ್ನು ಮತ್ತು ನನ್ನ ಐಶ್ವರ್ಯವನ್ನು ಕುರಿತು ಜ್ಞಾನವು ಎಷ್ಟು ಎಷ್ಟು ದೃಢವಾಗುವುದೋ ಅಷ್ಟು ನನ್ನಲ್ಲಿ ದ್ವೇಷವನ್ನೇ ಮಾಡುವರು. ಆಸುರ ಭಾವವನ್ನು ಆಶ್ರಯಿಸಿದವರು ಇವರು. ಅರ್ಜುನ, ಈ 4 ಬಗೆಯ ದುಷ್ಕೃತಿಗಳಲ್ಲಿ ಮುಂದಿನ ಬಗೆಯವರು ಹಿಂದಿನ ಬಗೆಯವರಿಗಿಂತ ಪಾಪಿಷ್ಠರೆಂದು ತಿಳಿ. ದುಷ್ಕೃತಿಗಳು ಅಂತಾರೆ ಇವರಲ್ಲ. ಸರಿ, ಪ್ರಶ್ನೆ, ಹಾಗಾದರೆ ನಿನ್ನಲ್ಲಿ ಯಾರೂ ಶರಣಾಗತಿ ಮಾಡುವುದೇ ಇಲ್ಲವೇ? ಎಲ್ಲರೂ ಹೀಗೆ ನಷ್ಟಾಗಿ ಬಿಡುವರೆ? ನೀನು ಯಾರು ಕೇಳುವರಿಲ್ವೇನಯ್ಯ ಶರಣಾಗತಿ ಮಾಡಿ? ಹಾಗಂತಂದ್ರೆ ಅಪ್ಪ ಪಾರ್ಥ, ಪುಣ್ಯಕರ್ಮವನ್ನು ಮಾಡಿದವರು ನನ್ನಲ್ಲಿ ಶರಣಾಗತಿ ಮಾಡಿ ನನ್ನನ್ನು ಭಜಿಸುತ್ತಾರೆ. ಅವರು 4 ಬಗೆ ಆರ್ತ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ ಎಂದು ತನ್ನಲ್ಲಿ ಒಮ್ಮೆ ಇದ್ದು ಕಳೆದು ಹೋದ ಐಶ್ವರ್ಯವನ್ನು ಪಡೆಯಲು ಬಯಸುವವನು ಆರ್ತ. ತಾನು ಅದುವರೆಗೆ ಪಡೆಯದೇ ಇರುವ ಐಶ್ವರ್ಯವನ್ನು ಬಯಸುವವನು ಅರ್ಥಾರ್ಥಿ. ಇವರಿಬ್ಬರು ಐಶ್ವರ್ಯವನ್ನು ಬಯಸುವವರೇ. ಪ್ರಕೃತಿಯುಕ್ತವಾದ ಪರಿಶುದ್ಧಾತ್ಮ ಸ್ವರೂಪವನ್ನು ಪಡೆಯಲು ಇಚ್ಛಿಸುವವನು ಜಿಜ್ಞಾಸು. ಭಗವಂತನೇ ಪರಮಪ್ರಾಪ್ಯ ಎಂದು ತಿಳಿದು ಅವನನ್ನೇ ಪಡೆಯಲು ಇಚ್ಛಿಸುವವನು ಜ್ಞಾನಿ. ಈ 4 ಬಗೆಯ ಭಕ್ತರಲ್ಲಿ ಜ್ಞಾನಿಯು ಸರ್ವಶ್ರೇಷ್ಠನಾದವನು. ನನ್ನನ್ನೇ ಪ್ರಾಪ್ತಿವೆಂದು ಅವನು ನಿಶ್ಚಯಿಸಿದ ಕಾರಣ ನನ್ನೊಡನೆ ಅವನಿಗೆ ನಿತ್ಯ ಸಂಬಂಧವಿದೆ. ಜ್ಞಾನೀತು ಆತ್ಮಯೋ ಮೇ ಮತ್ತಂ ನಿತ್ಯಯುಕ್ತ ಏಕಭಕ್ತಿ ಅಂತವನಿಗೆ ಹೇಳ್ತಾನೆ. ಇತರ ಫಲಗಳನ್ನು ಅಪೇಕ್ಷಿಸುವವರಿಗೆ, ಆಯಾ ಫಲಗಳು ದೊರಕುವವರಿಗೆ ಮಾತ್ರ ನನ್ನೊಡನೆ ಸಂಬಂಧವಿರುತ್ತದೆ. ಇತರ ಫಲಗಳನ್ನು ಬಯಸುವವರಿಗೆ ಅವರವರ ಅಭಿಲಾಷೆಗಳಲ್ಲಿ ಮತ್ತು ಅವುಗಳನ್ನು ಪಡೆಯಲು ಸಾಧನ ಮಾಡಲು ನನ್ನಲ್ಲಿ ಭಕ್ತಿ ಇರುತ್ತದೆ. ಆದರೆ ಜ್ಞಾನಿಗೆ ಬೇರೆ ಫಲದ ಅಪೇಕ್ಷೆ ಇಲ್ಲದ ಕಾರಣ ನನ್ನೊಬ್ಬರಲ್ಲಿಯೇ ಅವನ ಭಕ್ತಿ ಕೇಂದ್ರೀಕರಿಸಿದೆ. ಆದ್ದರಿಂದ ಅವನು ಏಕಭಕ್ತಿಯಾಗಿದ್ದಾನೆ. ಜ್ಞಾನಿಗೆ ನಾನು ಎಷ್ಟು ಪ್ರಿಯನಾಗಿದ್ದೇನೆಂದರೆ ಸರ್ವಶಕ್ತನೂ ಸರ್ವಜ್ಞನೂ ಆದ ನಾನು ಅದನ್ನು ಮಾತಿನಲ್ಲಿ ಹೇಳುವುದಕ್ಕಾಗುವುದಿಲ್ಲ. ಹಾಗೆ ಈ ಜ್ಞಾನಿಯು ನನಗೆ ಪ್ರಿಯನಾಗಿದ್ದಾನೆ. ಜ್ಞಾನಿಯನ್ನು ಕಂಡ್ರೆ ನನಗೆ ரொம்ப ಸಂತೋಷ. ಅರ್ಜುನ, ಈ 4 ಭಕ್ತರು ನನ್ನನ್ನೇ ಉಪಾಸನೆ ಮಾಡುತ್ತಾರೆ. ಆದ್ದರಿಂದ ಅವರೆಲ್ಲರೂ ಉದಾರರೇ. ನನ್ನಿಂದ ಏನನ್ನಾದರೂ ಸ್ವಲ್ಪ ಪಡೆದುಕೊಂಡು ನನ್ನ ಸಕಲ ಫಲಪ್ರದ ಲಕ್ಷಣವನ್ನು ಬೆಳಗುತ್ತಾರೆ. ಜ್ಞಾನಿಯಾದರೋ ನನಗೆ ಆತ್ಮನು. ಶರೀರಕ್ಕೆ ಹೇಗೆ ಆತ್ಮನು ಆಧಾರವೋ ಹಾಗೆ ಆತ್ಮವು ಹೇಗೆ ಬಹಳ ಪ್ರಿಯವಾದರೋ ಹಾಗೆ ಅತಿಶಯವಾದ ಪ್ರೀತಿಗೆ ವಿಷಯನಾದವನು ಈ ಜ್ಞಾನಿ. ನನ್ನ ಆತ್ಮಧಾರಣ ಅವನಿಗೆ ಅಧೀನವಾದದು. ಇದು ನನ್ನ ಮತ. ಜ್ಞಾನೀತು ಆತ್ಮೈವ ಮೇ ಮತ್ತಂ ಅಂತಾನೆ. ಇದು ಕೃಷ್ಣ ಸಿದ್ಧಾಂತ ಎಂದು ತಿಳಿ. ಜ್ಞಾನಿಯು ಏಕೆ ನನ್ನ ಆತ್ಮನಾಗಿದ್ದಾನೆ ಗೊತ್ತಾ? ಕೇಳು, ಹೇಳುತ್ತೇನೆ. ಅವರು ನನ್ನನ್ನು ನುಡಿದು ಆತ್ಮಧಾರಣ ಅಸಂಭವವೆಂದು ನಿಶ್ಚಯಿಸಿ ನನ್ನೊಡನೆ ಕೂಡಿದ್ದಾನೆ. ಬೇರೆ ಫಲಾಂತರದಲ್ಲಿ ಅವಲೇಶವು ಆಸಕ್ತಿ ಇಲ್ಲದೆ ಉಪಾಯನಾದ ನನ್ನನ್ನೇ ಪರಮಪ್ರಾಪ್ತಿವೆಂದು ಅವಲಂಬಿಸಿದ್ದಾನೆ. ಆಡಿದ್ರಿಂದ ಅವನಿಗೆ ಆತ್ಮ. ಇತರ 3 ಬಗೆಯ ಭಕ್ತರು ನನ್ನ ಸ್ವರೂಪದ ಅತಿಶಯಕ್ಕೆ ಕಾರಣರಾದರೆ ಜ್ಞಾನಿಯಾದರೂ ನನ್ನ ಸ್ವರೂಪದ ಇರುವಿಗೆ ಕಾರಣನಾಗುತ್ತಾನೆ. ಸತ್ತಾಪ್ರಯುಕ್ತ. ಸರಿ, ಇವರು ಕ್ವಶನ್ ಬಂದ್ಬಿಡದೆ, ಡೌಟ್. ಎಲ್ಲರೂ ಇಂಥ ಜ್ಞಾನಗಳಾಗಲು ಸಾಧ್ಯವೇ? ಯಾವಾಗ ಇಂಥ ಜ್ಞಾನಿ ಆಗಬಹುದು? ಎಲ್ಲರೂ ಜ್ಞಾನಿ ಆಗಬಹುದು? ಪ್ರಶ್ನೆ ಮಾಡ್ತಾರೆ. ಅನೇಕ ಪುಣ್ಯಕರ್ಮಗಳಲ್ಲಿ ಮಾಡಿದ ಪುಣ್ಯದ ಫಲವಾಗಿ ಒಬ್ಬನು ತನ್ನ ಶ್ರೇಷ್ಠ ಜ್ಞಾನವನ್ನು ಹೊಂದಿ ನನ್ನ ಸ್ವರೂಪವನ್ನು ತಿಳಿದು ನನ್ನಲ್ಲಿ ಶರಣಾಗತಿ ಮಾಡುತ್ತಾನೆ.
ಮನುಷ್ಯಾಣಾಂ ಜಗಸ್ಥಳೇಶು ಕಶ್ಚಿತ್ ಜಗಸಿದ್ಧೈ ಎನ್ನುವಂತೆ ಸರ್ವೂ ವಾಸುದೇವನೇ ಎಂದು ತಿಳಿಯುವ ಅಂಥ ಮಹಾತ್ಮ ಜ್ಞಾನಿಯು ಅತ್ಯಂತ ದುರ್ಲಭನು. ಇದು ಒಂದು ಜನ್ಮದಲ್ಲಿ ಪಡೆಯಬಹುದಾದ ಸಿದ್ಧಿಯಲ್ಲ. ಅನೇಕ ಪುಣ್ಯಜನ್ಮಗಳ ಕೊನೆಯಲ್ಲಿ ನಾನು ವಾಸುದೇವರಿಗೆ ಶೇಷನಾಗಿದ್ದೇನೆ. ನನ್ನ ಸ್ವರೂಪ, ಸ್ಥಿತಿ, ಪ್ರವೃತ್ತಿ ಇವು ಅವನಿಗೆ ಅಧೀನವಾಗಿವೆ. ಅವನು ಅಸಂಖ್ಯವಾದ ಕಲ್ಯಾಣ ಗುಣಗಳಿಂದ ಸರ್ವೋತ್ಕೃಷ್ಟನಾಗಿದ್ದಾನೆ. ಚೇತನಾಚೇತನವೆಂಬ ಈ ಎರಡು ಪ್ರಕೃತಿಗಳಿಗೂ ಒಡೆಯನಾಗಿದ್ದಾನೆ. ಆ ವಾಸುದೇವನೇ ನನಗೆ ಪ್ರಾಪ್ಯ. ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಅವನೇ ನನಗೆ ಪ್ರಾಪಕ ಅಥವಾ ಉಪಾಯ. ನನ್ನ ಯಾವ ಯಾವ ಆಸೆ ಇದೆಯೋ ಅದೆಲ್ಲ ಅವನೇ. ನನಗೆ ಆ ವಾಸುದೇವನೇ ಎಲ್ಲವೂ ಎಂಬ ಈ ಜ್ಞಾನದವನೇ ನನ್ನಲ್ಲಿ ಶರಣಾಗತಿ ಮಾಡಿ ಭಜಿಸುತ್ತಾನೆ. ಅಂಥ ಮಹಾತ್ಮ ಬಹಳ ದುರ್ಲಭನು. ಸರಿ, ಪ್ರಶ್ನೆ 12ನೇ ಪ್ರಶ್ನೆ. ಇಂಥ ಜ್ಞಾನಿ ಬಹಳ ದುರ್ಬಲನೆಂದಿದೆಯಲ್ಲ, ದುರ್ಲಭನೆಂದಿದೆಯಲ್ಲ, ಏಕೆ? ಬಹಳ ಜನ ಇಲ್ಲೂ ಈ ಥರದವರು. ಅಂದರೆ ನೋಡಪ್ಪ ಅರ್ಜುನ, ಲೋಕದ ಜನ ತಮ್ಮ ತಮ್ಮ ಪ್ರಾಚೀನ ಕರ್ಮ ವಾಸನೆಗೊಳಗಾಗಿ ಗುಣಮಯ ಭಾವಗಳಿಂದ ಕೂಡಿದವರಾಗಿ ಆಯಾ ವಾಸನಾ ಗುಣವಾದ ಆಶೆಗಳಿಂದ ನನ್ನ ಸ್ವರೂಪ ಮತ್ತು ವಿಷಯದ ಜ್ಞಾನವನ್ನು ಕಳೆದುಕೊಂಡವರಾಗಿ ಆಯಾ ಆಶೆಗಳ ಪೂರ್ತಿಗಾಗಿ ಇಂದ್ರಾದಿ ಬೇರೆ ದೇವರುಗಳನ್ನು ಸಂತೋಷಪಡಿಸಲು ಆಯಾ ನಿಯಮಗಳನ್ನು ಅನುಸರಿಸಿ ಆಶ್ರಯಿಸಿ ಪೂಜಿಸುತ್ತಾರೆ, ದೇವಪೂಜೆ ಮಾಡುತ್ತಾರೆ. ಹೀಗೆ ಲೋಕದ ಜನ ಫಲಾಂತರ ಪ್ರಾಪ್ತಿಗಾಗಿ ದೇವತಾಂತರವನ್ನು ಆಶ್ರಯಿಸುತ್ತಾರೆ. ನನ್ನ ಶರೀರಭೂತರಾದ ದೇವತೆಗಳನ್ನು ಯಾವ ಯಾವ ಭಕ್ತನು ಶ್ರದ್ಧೆಯಿಂದ ಯಾವ ಯಾವ ರೂಪದಲ್ಲಿ ಅರ್ಚಿಸಲು ಇಚ್ಛಿಸುವನೋ ಅಂಥವರಿಗೆಲ್ಲ ಅಂಥ ನಿರುಗ್ರಹವಾದ ಶ್ರದ್ಧೆಯನ್ನು ನಾನೇ ಉಂಟು ಮಾಡುತ್ತೇನೆ. ಆದರೆ ಇದನ್ನವನು ಅರಿಯನು. ಇಂದ್ರನ ಪೂಜೆ, ಅಗ್ನಿ ಪೂಜೆ, ಕುಬೇರನ ಪೂಜೆ, ಒಬ್ಬೊಬ್ಬರು ಒಂದು ದೇವಿಗೆ ಹಿಡಿದು ಪೂಜೆ ಮಾಡ್ತಾರೆ. ಆದರೆ ಅವ್ರಿಗೆಲ್ಲ ಶಕ್ತಿಗಳು ನಾನೇ ತಾನು ಪರಮಾತ್ಮ. ಅಂಥ ನಿರ್ವಿಘ್ನವಾದ ಶ್ರದ್ಧೆಯಿಂದ ಕೂಡಿದವನಾಗಿ ಅವನು ಇಂದ್ರಾದ ದೇವರುಗಳ ಪೂಜನೆ ಮಾಡಲು ಬಯಸುತ್ತಾನೆ. ಅವನು ಆಧಾರಿಸುವ ಆಯಾ ದೇವರುಗಳ ಅರ್ಚನೆ ನನ್ನ ಅರ್ಚನೆ ಎಂಬುದಾಗಲಿ ಅವನಿಗೆ ತಿಳಿಯದು. ಆದರೆ ಅವನು ಆಯಾ ಅಭೀಷ್ಟಗಳನ್ನು ನನ್ನಿಂದಲೇ ಪಡೆಯುವನು. ಅವನು ಹಾಗೆ ಮಾಡಿದ ಆರಾಧನೆ ಎಲ್ಲವೂ ವಸ್ತುತಃ ನನ್ನ ಆರಾಧನೆಯೇ ಆಗಿರುವುದು. ಇಂದ್ರಾದಿ ದೇವರುಗಳನ್ನು ಮಾತ್ರ ಪೂಜಿಸುವ ಅಲ್ಪ ಬುದ್ಧಿಗಳಿಗೆ ಲಭಿಸುವ ಫಲ ಅಲ್ಪವೂ ಕೊನೆಯುಳ್ಳದು ಆಗಿರುತ್ತದೆ. ದೇವರುಗಳನ್ನು ಪೂಜಿಸುವವರು ಆಯಾ ದೇವರುಗಳನ್ನು ಹೊಂದುತ್ತಾರೆ. ಆಯಾ ದೇವತೆಗಳು ಪರಿಮಿತವಾದ ಕಾಲ ಇರುವವರು. ಅವರ ಭೋಗವು ಪರಿಮಿತವಾದುದು. ಅವರನ್ನು ಸೇರಿದ ಈ ಭಕ್ತರು ಅವರಿರುವವರಿಗೆ ಇರುತ್ತಾರಷ್ಟೇ. ಆದರೆ ನನ್ನ ಭಕ್ತರು ನನ್ನನ್ನು ಸೇರುತ್ತಾರೆ. ಮದ್ಭಕ್ತ ಯಾಂತಿ ಮಾಮತಿ ಅಂತ. ಸರಿ, ಪ್ರಶ್ನೆ ಬಂತು. ದೇವ, ನಿನ್ನ ಸ್ವರೂಪ ಜ್ಞಾನ ಉಂಟಾಗದೆ ಇರುವುದಕ್ಕೆ ದೇವತಾಂತರ ವಾಸನೆ ಮತ್ತು ಫಲಾಂತರ ವಾಸನೆ ಕಾರಣ ಎಂದು ಹೇಳಿದೆ. ನೀನು ಸಾಕ್ಷಾತ್ತಾಗಿ ಗೋಚರಿಸದೇ ಇರುವಾಗ ಹೀಗಾಗುವುದು ಸರಿ. ಆದರೆ ನೀನು ಕಾರುಣ್ಯ ಗುಣಪೂರ್ಣನಾಗಿ ಎಲ್ಲರೂ ಆಶ್ರಯಿಸಲೆಂಬ ಉದ್ದೇಶದಿಂದ ಅವತರಿಸಿರುವಾಗ, ಎಲ್ಲರ ಕಣ್ಣಿಗೂ ಗೋಚರಿಸುತ್ತಿರುವಾಗ ಜನರು ಹೇಗೆ ನಿನ್ನನ್ನು ಬಿಟ್ಟು ಬಿಡುವರು? ಕೃಷ್ಣ ಪರಮಾತ್ಮ ಎಲ್ಲರೂ ಗೊತ್ತು, ಯಾವ್ದಕ್ಕೆ ಬಿಟ್ಟು ಬಿಡ್ತಾರೆ ಅಂತ ಪ್ರಶ್ನೆ. ಅರ್ಜುನ, ಸರ್ವೇಶ್ವರನು, ಸರ್ವಕರ್ಮ ಸಮಾರಾಧ್ಯನು, ಪರಮಕಾರುಣಿಕನು, ಆಶ್ರಿತವತ್ಸರನು ಆದ ನಾನು ನನ್ನ ಅಪ್ರಾಕೃತವಾದ ಸ್ವರೂಪದೊಡನೆಯೇ ಮುಸಲೀಸುವುದನಾಗಿ ಅವತರಿಸುವುದರೆಂಬ ನನ್ನ ಈ ಸರ್ವೋತ್ಕೃಷ್ಟ ಅಪ್ರಾಕೃತ ಆದ ಪರಸ್ವರೂಪವನ್ನು ಅರಿಯದೇ ಹೋದ ಅವಿವೇಕಿಗಳು ನನ್ನನ್ನು ಇತರ ರಾಜಕುಮಾರರಿಗೆ ಸಮರೆಂದು ಮೊದಲು ಅಭಿವ್ಯಕ್ತವಾಗದೆ ಕರ್ಮವಿಷಯದಿಂದ ನನ್ನನ್ನು ಪಡೆದವರೆಂದು ತಿಳಿಯುತ್ತಾರೆ. ನಾನು ಕರ್ಮವಿಷಯದಲ್ಲಿ ಹುಟ್ಟಿದೆ ಅಂತ ತಿಳ್ಕೊಳ್ತಾರೆ ಕೆಲವರು. ಆದ್ದರಿಂದ ನನ್ನನ್ನವರು ಆಶ್ರಯಿಸುವುದಿಲ್ಲ. ಅಲ್ಲದೆ ನಾನು ಮನುಷ್ಯತ್ವ ಮೊದಲಾದ ಆಕಾರದೊಡನೆ ಸಂಬಂಧ ಹೊಂದಿರುವಂತಹ ಮಾಯೆಯಿಂದ ಬರಮಾಡಲ್ಪಟ್ಟವನಾಗಿದ್ದೇನೆ. ಮಮ ಮಾಯಾ ದುರತ್ಯಯ. ಎಲ್ಲರಿಗೂ ನಾನು ಕಾಣಿಸುವುದಿಲ್ಲ. ನನ್ನಲ್ಲಿ ಮನುಷ್ಯ ಮಾತ್ರ ರೂಪವನ್ನು ಕಾಣುವ ಮೂಢರಾದ ಈ ಜನರು
ಅಜನು, ಅವ್ಯಯನು, ಸರ್ವೇಶ್ವರನು, ನಿಖರ ಜಗದೇ ಕಾರಣನು ಆದ ನಾನು ಎಲ್ಲರೂ ಆಶ್ರಯಿಸಲೆಂಬ ಅನಿಶ್ಯ ರೂಪದಲ್ಲಿ ಅವತರಿಸಿದ್ದೇನೆಂಬುದನ್ನು ತಿಳಿಯುವುದಿಲ್ಲ. ನಾನು ಮನುಷ್ಯರು ಅವತರಿಸುತ್ತೇನೆ ಅಂತ ಎಲ್ರಿಗೂ ಅರ್ಥ ಆಗೋಲ್ಲ. ಅರ್ಜುನ, ಈ ಲೋಕದಲ್ಲಿ ಈಗಿರುವವರ ಮಾತಿರದೆ 3 ಕಾಲದಲ್ಲಿರುವುದು ನನ್ನನ್ನು ಅರಿತಿಲ್ಲ. ಕಳೆದು ಹೋದ, ಈಗ ಇರುವ ಮತ್ತು ಮುಂದೆ ಬರುವ, ಈಗ 3 ಕಾಲಗಳಲ್ಲಿರುವ ಎಲ್ಲಾ ಭೂತಗಳನ್ನು ನಾನು ಬಲ್ಲೆ. ಆದರೆ ನನ್ನನ್ನು ಮೇಲೆ ಹೇಳಿದಂತೆ ತಿರುವರು ಯಾರೂ ಸಿಕ್ಕುವುದಿಲ್ಲ. ಆಡದಿಂದಲೇ ಜ್ಞಾನಿಯು ದುರ್ಲಭ. ನಾನು ಎಲ್ಲಾ ಕಾಲದಲ್ಲಿದ್ದೆ ಅಂತ ನನಗ್ ಗೊತ್ತು, ನಿಮಗ್ ಗೊತ್ತಿಲ್ಲ. ಆದ್ರಿಂದ ಜ್ಞಾನಿಯು ದುರ್ಲಭ ಅಂತಾನೆ. ಈ ಡೌಟ್ ಬಂದ್ಬಿಡುತ್ತೆ ತಿರುಗಿ. ಇವೆಲ್ಲ ಏಕೆ ನನ್ನನ್ನು ಅರಿಯರು, ಯಾತಕ್ಕೆ ಗೊತ್ತಾಗೋದಿಲ್ಲ ಅಂದರೆ, ಅಪ್ಪ ಪರಂತಪ, ಇಚ್ಛೆ ಮತ್ತು ದ್ವೇಷ ಇವುಗಳಿಂದ ಉಂಟಾದ ಶೀತೋಷ್ಣ, ಸುಖ ದುಃಖ ಆ ದ್ವಂದ್ವಗಳೆಂಬ ಮೋಹಕ್ಕೆ ಎಲ್ಲಾ ಪ್ರಾಣಿಗಳು ಜನ್ಮಕಾಲದಲ್ಲಿಯೇ ಒಳಗಾಗಿವೆ. ನೀವು ಹುಟ್ಟುವಾಗಲೇ ನಿನಗೆ ಸುಗಾರಕ ಎಲ್ಲ ಡಿಟರ್ಮಿನ್ ಆಗಿದೆ. ಆದ್ದರಿಂದ ಅವರನ್ನು ತಿಳಿಯರು. ಹಿಂದಿನ ಜನ್ಮಗಳಲ್ಲಿ ಯಾವ ಯಾವ ವಿಷಯಗಳಲ್ಲಿ ಇಚ್ಛಾದ್ವೇಷಗಳು ಅಭ್ಯಾಸವಾಗಿದ್ದವೋ ಆಯಾ ವಾಸನೆಗಳಾಗಿ ಮತ್ತೆ ಹುಟ್ಟುವಾಗ ಅವುಗಳೇ ತಲೆ ಎತ್ತಿ ಮೋಹವನ್ನುಂಟು ಮಾಡುವವು. ಇದು ಜನ್ಮಾಂತರದಿಂದ ಬಂದಿರತಕ್ಕಂತಹ ಆಸೆ, ದುರಾಸೆ, ಕೆಟ್ಟ ಗುಣ, ಒಳ್ಳೆ ಗುಣ ಎಲ್ಲವೂ ತಲೆಗೆತ್ತಿ ಮೋಹವನ್ನುಂಟು ಮಾಡುವುದು. ಆ ಮೋಹದಿಂದ ಎಲ್ಲಾ ಪ್ರಾಣಿಗಳು ಸಮೂಹಕ್ಕೊಳಗಾಗುತ್ತವೆ. ಅವರಿಗೆ ಆಯಾ ವಿಷಯಗಳಲ್ಲಿ ಇಚ್ಛೆ, ದ್ವೇಷ ಉಂಟಾಗುತ್ತದೆಯೇ ವಿನ ನನ್ನ ಸಂಶ್ಲೇಷದಲ್ಲಿ ಸುಖವಾಗಲಿ, ವಿಶ್ಲೇಷವಾಗಲಿ, ದುಃಖವಾಗಲಿ ಉಂಟಾಗದು. ಅಂದರೆ ಭಗವದ್ ವಿಷಯದಲ್ಲಿ ಇಳಿಯುವರು ಬಹಳ ಕಡಿಮೆ. ಹಾಗಾದರೆ ಕೊನೆ ಪ್ರಶ್ನೆ ಒಂದು, ನಿನ್ನ ಉಪಾಸನೆಗೆ ಮಾರ್ಗವೇ ಇಲ್ಲವಲ್ಲ, ನೀ ಹೇಳಿದ ಹತ್ತಿರ ಪ್ರಕಾರಗಳು ಹೇಗೆ ಸಂಭವಿಸುತ್ತವೆ? ಎಲ್ಲ ಅವ್ರ ಇಷ್ಟ ಬಂದಾಗ ಹೋದರೆ ನಿನ್ನ ಉಪಾಸನೆಗೆ ಮಾರ್ಗವೇ ಇಲ್ಲವಲ್ಲ. ಅರ್ಜುನ ಹೇಳ್ತಾನೆ, ನಿನ್ನ ಸಂಶಯಕ್ಕೆ ಅವಕಾಶವಿಲ್ಲ. ಏಕೆಂದರೆ ಪುಣ್ಯಕರ್ಮವನ್ನು ಅನೇಕ ಜನ್ಮಗಳಲ್ಲಿ ಮಾಡಿ ನನ್ನಲ್ಲಿ ಭಕ್ತಿ ಮಾಡುವುದಕ್ಕೆ ವಿರೋಧಿಯಾದ ಪಾಪವನ್ನು ಹೋಗಲಾಡಿಸಿಕೊಂಡವರು, ದ್ವಂದ್ವಗಳ ಮೋಹದಿಂದ ಬಿಡಲ್ಪಟ್ಟವರು, ನನ್ನನ್ನೇ ಹೊಂದಬೇಕೆಂದು ದೃಢವಾದ ಸಂಕಲ್ಪ ಮಾಡಿದವರು ಆದ ಪುಣ್ಯಶಾಲರು ನನ್ನನ್ನೇ ಬೆಳೆಸುತ್ತಾರೆ. ಸುಹೃಕ್ಕೆ ಸಮಯಕೃತ್ವ ಲಾಭಾಲಾಭವು ಜಯಾಜಯವೆನ್ನುವಂತೆ ಹರಿಷಡ್ವರ್ಗವನ್ನು ಗೆದ್ದು ನನ್ನನ್ನೇ ಪೂರತಕ್ಕಂಥವರು ಪುಣ್ಯಶಾಲರು ಅನುಭವಿಸುತ್ತಾರೆ. ಪ್ರಕೃತಿ ನಿಯುಕ್ತವಾದ ಆತ್ಮಸ್ವರೂಪವನ್ನು ಸಾಕ್ಷಾತ್ಕರಿಸುವುದಕ್ಕಾಗಿ ಯಾರು ನನ್ನನ್ನು ಆಶ್ರಯಿಸಿ ಆರಾಧಿಸುವರೋ ಅವರು ಬ್ರಹ್ಮವನ್ನು, ಅಧ್ಯಾತ್ಮವನ್ನು, ಅಖಿಲವಾದ ಕರ್ಮವನ್ನು ತಿಳಿಯುತ್ತಾರೆ. ಬ್ರಹ್ಮ, ಅಧ್ಯಾತ್ಮ ಮತ್ತು ಕರ್ಮ ಈ ಮೂರನ್ನು ತಿಳಿಯಬೇಕು. ಯಾರು ಐಶ್ವರ್ಯಾರ್ಥಿಗಳಾದ ಅಧಿಕಾರಿಗಳು ಅವರು ಅಧಿಭೂತ ಮತ್ತು ಅಧಿದೇವರನ್ನೇ ನನ್ನನ್ನು ತಿಳಿಯುತ್ತಾರೆ. ಈ ಮೂವರು ಅಧಿಯಜ್ಞದೊಡನೆ ನನ್ನನ್ನು ತಿಳಿಯುತ್ತಾರೆ. ಅವರೆಲ್ಲರೂ ಅಧಿಯಜ್ಞದೊಡನೆ ಕೂಡಿದ ನನ್ನನ್ನು ಪ್ರಯಾಣ ಕಾಲದಲ್ಲಿಯೂ ಅವರವರ ಪ್ರಾಪ್ತಿ ವಸ್ತುವಿನ ಗುಣವಾಗಿ ತಿಳಿಯುತ್ತಾರೆ. ಅಧಿಯಜ್ಞ ಅಂದ್ರೆ ಭಗವಂತನೇ. ಆದ್ದರಿಂದ ಅರಿತಕ್ಕಂಥ ವಿಷಯವೇನು? ಪರಮಾತ್ಮನ ಸ್ವರೂಪ 12 ಶ್ಲೋಕಗಳಲ್ಲಿ ಪರಾಪ್ರಕೃತಿ, ಅಪರಾಪ್ರಕೃತಿ ಅಲ್ಲಿ ತಿಳಿಸ್ತಾನೆ ಪರಮಾತ್ಮ. 13ನೇ ಶ್ಲೋಕದಲ್ಲಿ ಇದು ನನ್ನ ಮಾಯೆಯಿಂದ ಮುಚ್ಚಲ್ಪಟ್ಟಿದೆ, ಎಲ್ಲರೂ ಅರಿಯರು. ಅಜ್ಞಾನ ತಿಮಿರಾಂಧಸ್ಯ ಅನ್ನುವಂತೆ ಎಲ್ಲರಿಗೂ ವಿಷದವಾಗುವುದಿಲ್ಲ. ಸರಿ, ಅದಕ್ಕೇನು ಮಾಡಬೇಕು? 14ನೇ ಶ್ಲೋಕದಲ್ಲಿ ಶರಣಾಗತಿ ಮಾಡಿ, ಅದರಿಂದಲೇ ನಿಮಗೆ ಜ್ಞಾನ ಉಂಟಾಗುತ್ತೆ ಹೇಳ್ತಾರೆ. ಶರಣಾಗತಿ ಎಲ್ಲರಿಗೂ ಸಿಗುತ್ತೆ ಹಾಗೆ ಅಂತಂದ್ರೆ ಇಲ್ಲ ಇಲ್ಲ, 2 ಕ್ಯಾಟಗರಿ ಜನಗಳಿದ್ದಾರೆ. ಒಬ್ಬರು ದ್ವೇಷಿಸುವವರು, ಮತ್ತೊಬ್ಬರು ಪೂಜೆ ಮಾಡತಕ್ಕಂಥವರು. ದ್ವೇಷಿಸುವವರು 4 ಜನ, ಅವರು ಅಧೋಗತಿಗೆ ಹೋಗ್ತಾರೆ. ನನ್ನನ್ನು ತಿಳಿದು ಪೂಜೆ ಮಾಡತಕ್ಕಂಥ 4 ಜನ, ಆತ್ಮಃ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ ಇರತಕ್ಕಂಥವರು. ಹೀಗೆ 8 ಕ್ಯಾಟಗರಿ ಜನಗಳುಂಟು. 4 ಅರ್ಹರು, 4 ಭಗವದ್ ಭಕ್ತರು. ಇವರಲ್ಲಿ ಜ್ಞಾನಿಯಾಗಿರತಕ್ಕಂಥವನು
ಎಲ್ಲರಿಗೂ ಶ್ರೇಷ್ಠವಾದವನು. ಹಾಗಂತ ಹೇಳಿ ಜ್ಞಾನಿಯ ಶ್ರೇಷ್ಠತೆಯನ್ನು ಮತ್ತೆ ಕೊನೆಯ 12 ಶ್ಲೋಕಗಳಲ್ಲಿ ಹೇಳಿ ಈ ಅಧ್ಯಾಯವನ್ನು ತಿಳಿದವರಿಗೆ ಬೇರೆ ಏನು ತಿಳಿಯಬೇಕಾದ್ದಿಲ್ಲ ಅನ್ನತಕ್ಕಂಥದ್ದನ್ನು ಭಗವಂತ ತಿಳಿಸ್ತಾನೆ. ಅಂತ್ಯಕಾಲದಲ್ಲಿ ಭಗವಂತನನ್ನು ಸ್ಮರಿಸಿ ಮತ್ತು ಯಾವ ಭಕ್ತನು ಕಳೆದು ಹೋದ ಆರೋಗ್ಯ ಐಶ್ವರ್ಯಾದಿಗಳನ್ನು ಪಡೆಯುವರೆಗೂ, ಹೊಸದಾಗಿ ಆರೋಗ್ಯ ಐಶ್ವರ್ಯಗಳನ್ನು ಹೊಂದುವರೆಗೂ, ಸ್ವರ್ಗಗಳ ಸುಖವನ್ನು ಕಾಲವಾರ ಮೇಲೆ ಅನುಭವಿಸುವುದಕ್ಕೂ, ಆತ್ಮ ಸಾಕ್ಷಾತ್ಕಾರದ ವಿಶ್ವಾಸವನ್ನು ಆನಂದವನ್ನು ಪಡೆಯುವುದಕ್ಕೂ ಭಗವಂತನನ್ನು ಪ್ರಾರ್ಥಿಸದೆ ಪೂಜಿಸದೇ ಇರುವನು ಮತ್ತು ಭಗವಂತನ ಸಾಕ್ಷಾತ್ಕಾರವನ್ನೇ ತಾನು ಪಡೆದು ಅವನನ್ನು ಹೊಂದಿ ಭಗವನ್ ಆನಂದವನ್ನು ಪಡೆಯುವುದಕ್ಕೆ ಭಗವಂತನನ್ನೇ ಮೆರೆಹೊಕ್ಕು ಅವನನ್ನು ಭಜಿಸಿ ಪೂಜಿಸುತ್ತಾನೆಯೋ ಅವನೇ ಜ್ಞಾನಿ ಎಂಬ ಮಹಾಭಕ್ತ. ಆರ್ಥ, ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಎಂಬ 4 ಭಕ್ತರು ಶ್ಲಾಘ್ಯರಾದವರೇ ಆಗಿರುತ್ತಾರೆ. ಏಕೆಂದರೆ ಇವೆರಡು ಪುಣ್ಯಕರ್ಮಗಳನ್ನು ಮಾಡುತ್ತಾ ತನ್ಮೂಲಕ ಪ್ರಕೃತಿ ಸಂಬಂಧದಿಂದ ಉಂಟಾಗುವ ಕಾಮ, ಕ್ರೋಧ, ಲೋಭ, ಮೋಹ, ಪರಮಾತ್ಸರ್ಯ, ಶೋಕ ಎಂಬ ವಾಸನೆಗಳನ್ನು ನಾಶ ಮಾಡಲು ಪ್ರಯತ್ನಿಸುತ್ತಾ ಪ್ರಕೃತಿಯ ಮಾಯೆಯಿಂದ ಉಂಟಾಗುವ ದುಃಖಗಳನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಭಗವಂತನಲ್ಲಿ ಶರಣಾಗತಿಯನ್ನು ಮಾಡಿ ಅವನನ್ನು ಉಪಾಸಿಸುವವರು. ಆದರೆ ಇವೆರಗಳಲ್ಲಿ ಜ್ಞಾನಿಯಾದ ಭಕ್ತನು ಮಾತ್ರ ಅತ್ಯಂತ ಶ್ರೇಷ್ಠನಾಗದ ಕಾರಣವೇನು? ಮೊದಲು 3 ವಿಧ ಭಕ್ತರು ತಾವು ಇಚ್ಛೆಪಡುವ ಭಗವಂತನಲ್ಲದೆ ಬೇರೆ ಬೇರೆ ಫಲಗಳ ಪ್ರಾಪ್ತಿಗಾಗಿ ಭಗವಂತನನ್ನು ಆಶ್ರಯಿಸಿ ಪೂಜಿಸುವರು. ಆದ್ದರಿಂದ ಅವರು ತಾವು ಅಪೇಕ್ಷಿಸುವ ಫಲಗಳನ್ನು ಲಭಿಸುವವರೆಗೆ ಮಾತ್ರ ಭಗವಂತನಲ್ಲಿ ಮನಸ್ಸುಳ್ಳವರಾಗಿರುತ್ತಾರೆ. ಅಂದರೇನು? ಅವರು ಭಗವಂತನಲ್ಲಿ ಮಾಡುವ ಭಕ್ತಿಯು ತಾವು ಇಚ್ಛೆ ಪಡುವ ಫಲಗಳಿಗೆ ಸಾಧನವಾಗಿದೆಯೇ ಹೊರತು ಅವರಿಗೆ ಭಗವಂತನ ಮೇಲೆ ನಿಜವಾದ ಪ್ರೀತಿ ಉಂಟಾಗದಲ್ಲ. ಆದರೆ ಜ್ಞಾನಿಯಾದ ಭಕ್ತನ ಪ್ರೀತಿಯೇ ಬೇರೆ. ಅವನು ಭಗವಂತನ ಸಾಕ್ಷಾತ್ಕಾರವನ್ನೇ ಪಡೆಯಬೇಕೆಂಬ ಒಂದೇ ಧ್ಯೇಯದಿಂದ ಸರ್ವದಾ ಭಗವಂತನಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿ ಸದಾ ಭಗವಂತನೊಂದಿಗೆ ಸೇರಿದ್ದಾನೆ. ಅಂದರೆ ನಿತ್ಯಯುಕ್ತನಾಗಿದ್ದಾನೆ. ಭಗವಂತನೊಬ್ಬನಲ್ಲೇ ಭಕ್ತಿ ಅನ್ನು ಹೊಂದಿದವನಾಗಿ ಏಕಭಕ್ತನಾಗಿದ್ದಾನೆ. ಅದೂ ಅಲ್ಲದೆ ಅವನು ಭಕ್ತಿಯನ್ನು ಸಾಧನವಾಗಿಯೂ ಇಲ್ಲದೆ ಫಲವಾಗಿಯೂ ಹೊಂದಿದ್ದಾನೆ. ಏಕೆಂದರೆ ಅವನ ಭಕ್ತಿಯು ಭಗವಂತನ ಮೇಲೆ ಅತ್ಯಂತ ಪ್ರೀತಿಯಿಂದ ಉಂಟಾಗಿದೆಯೇ ಹೊರತು ಇತರ ಫಲಗಳ ಅಪೇಕ್ಷೆಯಿಂದ ಉಂಟಾಗಲಿಲ್ಲ. ಅವನಿಗೆ ಭಗವಂತನ ಮೇಲೆ ಅತ್ಯಧಿಕವಾದ ಪ್ರೀತಿ ಇದೆ. ಆದ್ದರಿಂದ ಅವನು ಕೂಡ ಭಗವಂತನಿಗೂ ಅತ್ಯಂತ ಪ್ರಿಯನಾಗಿದ್ದಾನೆ. ಅಂದರೇನು? ಭಗವಂತನು ಅಂಥ ಜ್ಞಾನಿಯನ್ನು ತನ್ನವನೆಂದೇ ಭಾವಿಸುತ್ತಾನೆ. ತಸ್ಮಿನ್ ಗುರುಸಮಾರಂಭಾಂ ಯೈಷೇಕರ ಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ.